ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಎ ಲಾಂಗ್ ಟೈಮ್. ಇವತ್ತು ಬಂದು ನಮ್ಮ ಸರ್ಗೆ ರಿಟೈರ್ಮೆಂಟ್ ಡೇ ಇತ್ತು, ಸೊ ಅದಕ್ಕೋಸ್ಕರ ಲಾಗ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ನೋಡಿ. ಲೇಟೆಸ್ಟಾಗಿ ಎಂಟ್ರಿ ಕೊಟ್ವಿ, ಯಾಕಂದರೆ ಅಲ್ಲಿ ಫಂಕ್ಷನ್ನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ನಮ್ಮ ಸರ್ರಿಗೆ ಗಿಫ್ಟ್ ತಗೊಂಡಿದ್ವಾ, ಸೊ ಅದು ಹೆಸರು ಬರ್ದಿರಲಿಲ್ಲ ಅಂದ್ಬಿಟ್ಟು ಅಲ್ಲೇ ನಮ್ಮ ಮಿಸ್ ಹತ್ರ ಪೆನ್ ತೊಗೊಂಡು ಬರೆದುಬಿಟ್ಟು ಫಂಕ್ಷನಿಗೆ ಜಾಯ್ನ್ ಆದ್ವಿ. ನಮ್ಮ ತುರುವೇಕೆರೆ MLA ಸರ್ ಆದ MT ಕೃಷ್ಣಪ್ಪ ಸರ್ ಅವರು ಬಂದ್ಬಿಟ್ಟು ನಮ್ಮ ಸರಿಗೆ ಸನ್ಮಾನ ಮಾಡಿದ್ರು. ಬಟ್ ಅದು ವಿಡಿಯೋ ಯಾಕೆ ಮಾಡ್ಕೊಂಡಿಲ್ಲ ಅಂದರೆ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿ ಅದೆಲ್ಲ ಮುಗ್ದು ಅದಾದಮೇಲೆ ನಾವು ಹೋದ್ವಾ, ಸೊ ಅದರಿಂದ ವಿಡಿಯೋ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಅವರನ್ನ ನೋಡ್ಕೋಬೇಕು. ಆ ಸುಖವನ್ನ ತಾವಿಬ್ಬರು ಕುಟುಂಬದಲ್ಲಿ ಹಂಚಿಕೊಂಡು ನಾವು ಎಂಟ್ರಿ ಕೊಟ್ಟಾಗ ನಮ್ಮ ಸರ್ ಬಗ್ಗೆ ಸ್ಪೀಚ್ ಕೊಡ್ತಿದ್ರು ಈ ಸರ್ಗೆ. ಅದಾದಮೇಲೆ ಅವರಿಗೆ ಸನ್ಮಾನ ಮಾಡಿದ್ರು. ಅದಾದಮೇಲೆ ನಮ್ಮ ಸರ್ಗಳನ್ನ ಮಾತಾಡ್ಸೋಣ ಅಂತ ಎದ್ದು ಬಂದ್ವಿ ಆಚೆ. ಅಲ್ಲಿ ನೋಡಿದ್ರೆ ನಮಗೋಸ್ಕರ ಅಡುಗೆಗಳು ವಿಧ ಥರದ ಅಡುಗೆಗಳಂತೂ ನಮಗೋಸ್ಕರ ಕಾಯ್ತಾಯಿತ್ತು. ಅದನ್ನೆಲ್ಲ ನೋಡ್ಕೊಂಡು ಫಂಕ್ಷನ್ ಹಾಲಿಗೆ ಮತ್ತೆ ಬಂದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಸರ್ರಿಗೆ ಸೀನಿಯರ್ಸ್ ಕಡೆಯಿಂದ ಸನ್ಮಾನ ಎಲ್ಲ ಸ್ಟಾರ್ಟ್ ಆಗಿತ್ತು, ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಇದ್ವಿ. ಈಗ ಒಬ್ಬೊಬ್ಬರೇ ಗೌರವ ಸಮರ್ಪಣೆ ಮಾಡೋದಕ್ಕೆ ನಿಮಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ತದನಂತರ ಗಣೇಶ್ ಅವರ ಡೆಡಿಕೇಶನ್ ಆಗಿರುತ್ತೆ. ದಯಮಾಡಿ ಯಾರೆಲ್ಲ ನಮ್ಮ ಹಳೆ ವಿದ್ಯಾರ್ಥಿ ದೀಪಾಂತರಿದ್ದಾರೆ ಅವರೆಲ್ಲರೂ ಕೂಡ ಒಬ್ಬೊಬ್ಬರೇ ಒಂದು ಗೌರವ ಸಮರ್ಪಣೆ ಮಾಡಬೇಕು. ಡಾಕ್ಟರ್ ಸರ್ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿನಿಯರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದು ಅಧಿಕಾರಿಗಳು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಚಂದ್ರಶೇಖರ್ ಸರ್ ಅವರು ಗೌರವ. ನಿಶಾಂತ್ ಕುಮಾರಸ್ವಾಮಿ ಅವರು ನಡೆದವರು ಇದೀಗ ಆಗಮಿಸಿದ ರಾಜ್ಯಪಾಲರ ಸ್ವಾಮಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಏಕಲವ್ಯ ಅವರ ತಂಡದವರು 2020ನೇ ಬ್ಯಾಚ್ನ ವಿದ್ಯಾರ್ಥಿ ಏಕಲವ್ಯ ತಂಡದವರು 2020ನೇ ಬ್ಯಾಚ್ನ ಏಕಲವ್ಯ ಮತ್ತು ಅವರ ಸ್ನೇಹಿತರೆಲ್ಲರೂ ಕೂಡ IPS ವಿದ್ಯಾರ್ಥಿಗಳು ಈಗ ಪ್ರಾಂಶುಪಾಲರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ಕೊಂಡು ನಾವು ಹಂಗೆ ನಮ್ಮ ಸರ್ರಿಗೆ ಸನ್ಮಾನ ಮಾಡಿ ಗಿಫ್ಟ್ ಕೊಟ್ಟಾದ್ಮೇಲೆ ನಮಗೋಸ್ಕರ ಅಲ್ಲಿ ವಿಧವಾದ ಅಡುಗೆ ಕಾಯ್ತಾ ಇತ್ತು, ಸೊ ಅಲ್ಲಿಗೆ ಹೋದ್ವಿ. ಆ ಊಟನೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ದೇಹಕ್ಕೆ ತಂಪು ಅಂತ ಒಂದು ಗ್ಲಾಸ್ ಮಜ್ಜಿಗೆ ಕುಡ್ಕೊಂಡು ಮತ್ತೆ ಫಂಕ್ಷನ್ನಲ್ಲಿ ಹೋದ್ವಿ. ಪರಿಪೂರ್ಣ ಶಿಕ್ಷಣವನ್ನು ಬಿಡುವಿನ ಉದಯ ಭಾರತಿ ಪದವಿಪೂರ್ವ ಕಾಲೇಜಿನಲ್ಲಿ ಹಿಂದಿ ವಿಷಯವನ್ನು ಮೇಜರಾಗಿ ತೆಗೆದುಕೊಂಡು PUC ಮುಗಿಸಿ ನಂತರ ತಮ್ಮ ಪದವಿ ಶಿಕ್ಷಣವನ್ನು ಚಿತ್ರದುರ್ಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಕಲ್ಪತರು ಕಾಲೇಜಿನಲ್ಲಿ ಹಿಂದಿ ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡು ಪದವಿಯನ್ನು ಮುಗಿಸುತ್ತಾರೆ. ತಮ್ಮ ಹಿಂದಿ ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿ 1992ರಲ್ಲಿ ತಮ್ಮ ವೃತ್ತಿ ಜೀವನವನ್ನು ಶ್ರೀ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಇಲ್ಲಿ ಹಿಂದಿ ಉಪನ್ಯಾಸಕರಾಗಿ
ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದಾರೆ. ನಂತರ ದಿನಾಂಕ 4/5/1998ರಲ್ಲಿ ಕುಮಾರಿ ಸರೋಜಾರವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ. ಇವರದು ಸುಂದರ ಸ್ವಚ್ಛಂದ ಕುಟುಂಬ. ಇವರಿಗೆ 2 ಪ್ರೀತಿಯ ಮಕ್ಕಳು. ಮಗ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸಚ್ಚಿದಾನಂದ ಸರ್, ಗಂಗಾಧರ್ ಸರ್ ಅವರೆಲ್ಲರೂ ಕೂಡ ಈ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ತುಮಕೂರಿನ ಸ್ವಾಗತ ಮಾಡ್ತಾ ಇದ್ದಾರೆ. ಅವರ ಜೊತೆ ಬಂದಿರುವ ತಿಟ್ಟೂರು ಗರ್ಲ್ಸ್ ಕಾಲೇಜಿನ ಪ್ರಿನ್ಸಿಪಾಲ್ ಆದಂತಹ ಪಶುಮೂರ್ತಿ ಸರ್, ಸುರೇಶ್ ಸರ್ ಒಳ್ಳೆಕೆರೆ. ಇಲ್ಲಿ ನನ್ನ ಭಾಷಣ ನಿಂತೋಯ್ತು, ಕಂಟಿನ್ಯೂ ಮಾಡ್ತೀನಿ. ಇವರಿಗೆ 2 ಪ್ರೀತಿಯ ಮಕ್ಕಳು, ಮಗ ಸಂಜಯ್, ಮಗಳು ಸ್ನೇಹ. ತದನಂತರ 1998ರಲ್ಲಿ ಇವರು ಹಿಂದಿ ಉಪನ್ಯಾಸಕರಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಅನುಮೋದನೆಗೊಂಡು 2003ರಲ್ಲಿ ಸರ್ಕಾರದಿಂದ ಅನುದಾನಕ್ಕೆ ಒಳಪಡುತ್ತಾರೆ. ಒಟ್ಟಾರೆಯಾಗಿ ಸುದೀರ್ಘ 33 ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಆ ಸೇವೆಯಲ್ಲಿ 30 ವರ್ಷ ಉಪನ್ಯಾಸಕರಾಗಿ, 2 ವರ್ಷ 3 ತಿಂಗಳು ಪ್ರಾಂಶುಪಾಲಕರಾಗಿ ಈ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು ಉಪನ್ಯಾಸಕರು, ಅಪರ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಅಭಿಮಾನಿಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಆ ಪ್ರೀತಿ ಪಾತ್ರ ನಿಮ್ಗೆಲ್ಲರಿಗೂ ಇವಾಗ ಗೊತ್ತಾಗ್ತಾ ಇದೆ. ಇಂದು ಅವರು ವಯೋವೃತ್ತಿಯನ್ನು ಹೊಂದುತ್ತಿದ್ದು ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಅವರ ಕುಟುಂಬಕ್ಕೂ ಕೂಡ ನೆಮ್ಮದಿ, ಶಾಂತಿ, ಆರೋಗ್ಯ, ಐಶ್ವರ್ಯ ದೊರೆಯಲಿ. ಅವರೆಲ್ಲ ಮುಂದಿನ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ಆಶಿಸುತ್ತಾ ಅವರ ಬಗ್ಗೆ ಒಂದು ಅಲ್ಲಿಗೆ ಫಂಕ್ಷನ್ನ ಸ್ಟಾಪ್ ಮಾಡಿದ್ವಿ. ಯಾಕಂದರೆ ಬಸ್ಸಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಂಕ್ಷನಲ್ಲಿದ್ದ ನವ್ಯಕ್ಕಂಗೆ ಫೋನ್ ಮಾಡಿ ಮಾಸ್ಕ್ ಇಸ್ಕೊಂಡ್ವಿ. ಇವಾಗ ಮನೆಗೆ ಹೋಗೋದಷ್ಟೇ, ಊಟನೂ ಮಾಡಾಯಿತು. ಈಗ ಮನೆಗೆ ಹೋಗ್ತಿದ್ದೀವಿ. ಗೈಸ್, ಇವತ್ತೇ ಲಾಸ್ಟ್ ಕಾಲೇಜ್ಗೆ ಬರೋದು ಅಂದ್ಕೋತೀವಿ. ಮುಂದೆ ಬರೋಕ್ಕೆ ಚಾನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡ್ಕೊಂಬಿಡಿ, ಇದೆ ನಮ್ಮ ಕಾಲೇಜ್. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ನಾಳೆ ಅನ್ನೋ ಮಾಯೆ ಇಂದು ತಿಳಿದರೆ, ತಿಳಿದ ಮೇಲೂ ನಾ ಉಸಿರ. ನಾವು ಹುಡುಗಿರ್ ಗೊತ್ತಲ್ಲ, ಫೋಟೋಸ್ ತಕ್ಕೊಂಡು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.